ನಮಸ್ಕಾರ, ನೇರ ಮಾತು ಕಣ್ಣಲ್ಲಿ ಕಣ್ಣಿಟ್ಟು ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದೇವತ್ತ. ಮೊದಲಿಗೆ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನೋಡಿ, ಸರ್ಕಾರ ಮಟ್ಟದಲ್ಲಿ ದೊಡ್ಡ ಸಂಚಲನವನ್ನು ಮೂಡಿಸಿರುವಂಥದ್ದು ರಿಪಬ್ಲಿಕ್ ಕನ್ನಡದ ಸುದ್ದಿ. ಮೆಗಾ ಫಾಲೋ ಅಪ್ ಕೂಡ ಹೌದು ಈ ಒಂದು ಸುದ್ದಿ. ಅನುಭವ ಮಂಟಪವನ್ನು ಕಟ್ಟೋದಕ್ಕೆ ಹಣದ ಕೊರತೆಯಾಗಿತ್ತು. ಈ ಬಗ್ಗೆ ಕಳೆದ ತಿಂಗಳ 11ರಂದು ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಬಿತ್ತರಿಸಿತ್ತು. ಇವೆಲ್ಲ ಸಮಸ್ಯೆಗೂ ಕೂಡ ಪರಿಹಾರ ಸಿಕ್ಕಿದೆ. ನಮ್ಮ ಬ್ರೇಕಿಂಗ್, ಸರ್ಕಾರ ಮಟ್ಟದಲ್ಲಿ ಸಂಚಲನವನ್ನು ಮೂಡಿಸಿರೋದು ನಮ್ಮದೇ ಸುದ್ದಿ, ನಮ್ಮದೇ ಮೆಗಾ ಫಾಲೋ ಅಪ್. ಇದು ನೂತನ ಅನುಭವ ಮಂಟಪಕ್ಕೆ 50 ಕೋಟಿ ರೂಪಾಯಿ ರಿಲೀಸ್ ಆಗಿರೋದು. ಹಣ ಬಿಡುಗಡೆಗೊಳಿಸಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ. ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ. 650 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇರೋದು. ನೋಡಿ, ಬೀದರ್ನ ಬಸವ ಕಲ್ಯಾಣದಲ್ಲಿ ಭವ್ಯ ಐತಿಹಾಸಿಕ ಅನುಭವ ಮಂಟಪ ಕಾಮಗಾರಿಗೆ ಹಣದ ಕೊರತೆ ಎದುರಾಗಿತ್ತು. ಜನವರಿ 11ರಂದು ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿಯನ್ನು ಬಿತ್ತರಿಸಿತು. ಕಳೆದ ತಿಂಗಳು 11ರಂದು ವಿಸ್ತೃತವಾಗಿ ವರದಿಯನ್ನು ಮಾಡಿತ್ತು. 650 ಕೋಟಿ ರೂಪಾಯಿ ಬೇಕು. 650 ಕೋಟಿ ರೂಪಾಯಿ ಪೈಕಿ ಹಿಂದಿನ ಬಿಜೆಪಿ ಸರ್ಕಾರ 200 ಕೋಟಿ ಹಣವನ್ನು ಬಿಡುಗಡೆ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಕಾಂಗ್ರೆಸ್ ಸರ್ಕಾರ ಇವತ್ತು 50 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಬಗ್ಗೆ ಸ್ಪಷ್ಟನೆ ಕೂಡ ನೀಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ. ಮಲ್ಲಿಕಾರ್ಜುನ್ ಮರಕಲೆ, ಗಮನಿಸ್ತಾ ಇದ್ದೀರಿ, ಬಿಜೆಪಿ ಸರ್ಕಾರದಲ್ಲಿ 200 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ರು, ಈಗ 50 ಕೋಟಿ. ಸೊ ಈ ಬಗ್ಗೆ ಅಂದರೆ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಿದೆ. ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಹೌದು ದಿವೀತ್, ಇದು ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಈಗಾಗಲೇ ನಾಡಿನ ಬಸವ ಭಕ್ತರ ಒಂದು ಆಶಯದಂತೆ, ಬೇಡಿಕೆಯಂತೆ ಹಿಂದಿನ BJP ಸರ್ಕಾರದಲ್ಲಿ ಅಣ್ಣ ಬಸವಣ್ಣನ ಕರ್ಮಭೂಮಿ, ಕ್ರಾಂತಿ ಭೂಮಿ, 12ನೇ ಶತಮಾನದಲ್ಲಿ ಸಮಾನತೆಗಾಗಿ ಕ್ರಾಂತಿಯನ್ನು ನಡೆದಿತ್ತು. ಅಣ್ಣ ಬಸವಣ್ಣನ ಕರ್ಮಭೂಮಿ ಬಸವ ಕಲ್ಯಾಣದಲ್ಲಿ ಭವ್ಯವಾದ ಅನುಭವ ಮಂಟಪ ಕಾಮಗಾರಿ ಭೂಮಿ ಪೂಜೆಯನ್ನು BS ಯಡಿಯೂರಪ್ಪ ಅವರು ಮಾಡ್ತಾರೆ. ಆ ಸಂದರ್ಭದಲ್ಲಿ 200 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದರು. ಆದರೆ ಈಗಾಗಲೇ ಆ ಹಣನ ಮುಕ್ತಾಯ ಆಗಿ ಈಗಾಗಲೇ ಕಾಮಗಾರಿ ಮಂದಗತಿ ನಡೀತಾ ಇತ್ತು. ಎಲ್ಲೋ ಒಂದು ಕಡೆ ಹಣದ ಕೊರತೆ ಕೂಡ ಏನದಂದ್ರೆ ಎದುರಾಗಿತ್ತು ಅಂತ ಹೇಳ್ಬೋದು. ಸಾಕಷ್ಟು ಮಠಾಧೀಶರು, ಆ ಭಾಗದ ಶಾಸಕರು, ಮುಖ್ಯಮಂತ್ರಿಗಳ ಗಮನಕ್ಕೆ, ಸರ್ಕಾರ ಗಮನಕ್ಕೆ ತಂದರೂ ಕೂಡ ಎಲ್ಲೋ ಒಂದು ಕಡೆ ನಯ್ಯ ಪೈಸೆ ಹಣ ಬಿಡುಗಡೆ ಆಗಿಲ್ಲ. ಯಾವಾಗ ಕಳೆದ ತಿಂಗಳ ಜನವರಿ 11ರಂದು ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಪ್ರಸಾರ ಮಾಡಿತು. ಬಸವ ಭಕ್ತರ ಏನು ಆಶಯ ಇದೆ, ಈಗಾಗಲೇ ಅನುಭವ ಮಂಟಪ ಕಾಮಗಾರಿ ಕುಂಠಿತ ಕುರಿತು ವರದಿ ಪ್ರಸಾರ ಆದ ನಂತರ ಇದು ರಾಜಕೀಯದಲ್ಲಿ ಸಾಕಷ್ಟು ಒಂದು ಸಂಚಲನ ಕೂಡ ರಿಪಬ್ಲಿಕ್ ವರದಿ ಆ ಸಂಚಲನ ಕೂಡ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಏನಿಗೊತ್ತು, ಈಗಾಗಲೇ ಸರ್ಕಾರ 50 ಕೋಟಿ ರೂಪಾಯಿ ಅನ್ನೋದಂದ್ರೆ ಅನುಭವ ಮಂಟಪ ಕಾಮಗಾರಿಗೆ ಬಿಡುಗಡೆಗೊಳಿಸುವ ಮೂಲಕ ಆದೇಶ ಕೂಡ ಹೊರಡಿಸಿದ್ದಾರೆ. ಅಂದರೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಈ ಕುರಿತು ರಿಪಬ್ಲಿಕ್ ಕನ್ನಡ TV ಕೂಡ ಸ್ಪಷ್ಟನೆ ಕೂಡ ನೀಡಿದ್ದಾರೆ. ಅಂದರೆ 50 ಕೋಟಿ ರೂಪಾಯಿ ತಕ್ಷಣವೇ ಈಗಾಗಲೇ BKBDB ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನಾವು ಬಿಡುಗಡೆ ಮಾಡಿದ್ದೀವಿ. ಮತ್ತು 2025 ಈಗಾಗಲೇ ಅದರ ಕಾಮಗಾರಿ ಅವಧಿ ಇದೆ. 2025 ಒಳಗಡೆ ಈ ಒಂದು ಭವ್ಯವಾದ ಅನುಭವ ಮಂಟಪ ಶರಣರ ಬಾಳಿ ಬದುಕಿದ ನಾಡಿನಲ್ಲಿ ನಿರ್ಮಾಣ ಆಗಲಿದೆ. ಟೋಟಲಿ ಬಸವ ಭಕ್ತರೇನದಂದ್ರೆ ಆಶಯದಂತೆ ಈ ಒಂದು ಕಾಮಗಾರಿ ನಮ್ಮ ಸರ್ಕಾರ ಮಾಡ್ತದೆ ಮತ್ತು ಭರವಸೆ ಕೂಡ ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಟೋಟಲಿ ಬಸವ ಭಕ್ತರದು, ನಾಡಿನ ಮಠಾಧೀಶರದೇನು ಒಂದು ಆಸೆ ಇತ್ತು, ಆ ಆಸೆ ಕಾಮಗಾರಿ ಕುಂಠಿತ ಕುರಿತ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಪ್ರಸಾರ ಆದ ಬಳಿಕ ಎಲ್ಲೋ ಒಂದು ಕಡೆ ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡದ ಅಂತ ಹೇಳ್ಬೋದು. ಸರ್ಕಾರ ಎಚ್ಚೆತ್ತುಕೊಂಡು ಈಗಾಗಲೇ ಕಾಮಗಾರಿ ಕುಂಠಿತ ಆಗ್ತಾ ಇತ್ತು, ಹಣದ ಕೊರತೆ ಆಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ 50 ಕೋಟಿ ರೂಪಾಯಿ ತಕ್ಷಣ ಬಿಡುಗಡೆಗೊಳಿಸಿ ಮುಂಬರುವ ಬಜೆಟ್ ಏನಿದೆ ಆ ಬಜೆಟಲ್ಲಿ ಕೂಡ ಇನ್ನೂ ಹೆಚ್ಚಿನ ಅನುದಾನ ನೀಡುವ ಭರವಸೆ ಎಲ್ಲೋ ಒಂದು ಕಡೆ ಸುಳಿವು ಕೂಡ ಸಿಗ್ತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಬಸವ ಭಕ್ತರ ಮುಖದಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ರಿಪಬ್ಲಿಕ್ ಕನ್ನಡ ವರದಿಯಿಂದ ಮಂದಹಾಸ ಮೂಡಿದ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮಲ್ಲಿಕಾರ್ಜುನ್, ನಿಮ್ಮೆಲ್ಲ ಮಾಹಿತಿಗಾಗಿ. ಗಮನಿಸ್ತಾ ಇದ್ದೀರಿ, ಶಿವಮೊಗ್ಗದಲ್ಲಿ ಚಾಲುಕ್ಯರ ಕಾಲದ ವಿಗ್ರಹವೊಂದು ಪತ್ತೆಯಾಗಿದೆ ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ವೃಷಭಾವತಿಯಲ್ಲಿ ಈ ವಿಗ್ರಹ ಪತ್ತೆಯಾಗಿದೆ ಅನ್ನುವಂಥದ್ದು ಮಾಹಿತಿ ಸದ್ಯಕ್ಕೆ. ಕೃಷ್ಣ ಬಳಿಕ ವೃಷಭಾವತಿಯಲ್ಲಿ ವಿಗ್ರಹ ಪತ್ತೆಯಾಗಿರೋದು ಶಿವಮೊಗ್ಗದಲ್ಲಿ. ಚಾಲುಕ್ಯರ ಕಾಲದ ವಿಗ್ರಹ, ಸಾಲೂರಿನಲ್ಲಿ ವಿಷ್ಣು ಅವತಾರದ ವಿಗ್ರಹ ಇದೆ. ವಿಷ್ಣು ಅವತಾರದ ವಿಗ್ರಹ ಸಿಕ್ಕಿರೋದು ಶಿಕಾರಿಪುರ ತಾಲೂಕು ಸಾಲೂರಿನಲ್ಲಿ ಈ ವಿಗ್ರಹ ಪತ್ತೆಯಾಗಿದೆ. 8ನೇ ಶತಮಾನದ, ಗಮನಿಸಿ, ನಾವಿವಾಗ 22ನೇ ಶತಮಾನದಲ್ಲಿದ್ದೇವೆ. 8ನೇ ಶತಮಾನದ ಪುರಾತನ ದೇವರ ವಿಗ್ರಹ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಿಶಿಷ್ಟ ಹಾಗೂ ಸೂಕ್ಷ್ಮ ಕೆತ್ತನೆ ಉಳ್ಳಂಥ ವಿಗ್ರಹ ಇದು. ಅಂದರೆ ನೋಡಿ, ಗಮನಿಸ್ತಾ ಇದ್ದೀರಿ, 8ನೇ ಶತಮಾನದ ಕಾಲದ ವಿಗ್ರಹ ಅದು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಇನ್ನು ಚಾಲುಕ್ಯರ ಕಾಲದಲ್ಲಿ ಕೆತ್ತಿದಂಥ ವಿಗ್ರಹ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಂಶೋಧಕ ಅಜಯ್ ಕುಮಾರ್ ಶರ್ಮಾ
ಇವರ ನೇತೃತ್ವದಲ್ಲಿ ವಿಗ್ರಹದ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಪುರಾತತ್ವ ಇಲಾಖೆ, ಕಂದಾಯ ಇಲಾಖೆ ಹಾಗೂ ಅರಣ್ಯ ಇಲಾಖೆಯ ನೇತೃತ್ವದಲ್ಲಿ ಆ ವಿಗ್ರಹದ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಬಾದಾಮಿ ಚಾಲುಕ್ಯರ ಅಂತ್ಯದಲ್ಲಿ ಹಾಗೂ ರಾಷ್ಟ್ರಕೂಟರ ಆರಂಭದಲ್ಲಿ ಈ ಒಂದು ವಿಗ್ರಹವನ್ನು ತಯಾರಿಸಲಾಗಿದೆ ಅಂಥೇಳಿ ಸದ್ಯಕ್ಕೆ ಕಂಡುಬಂದಿರುವಂಥ ಮಾಹಿತಿ. ಹೆಚ್ಚಿನ ಮಾಹಿತಿಗಾಗಿ ಕಾರ್ಬನ್ 14 ಟೆಸ್ಟ್ಗೆ ಶಿವಮೊಗ್ಗ ಪುರಾತತ್ವ ಇಲಾಖೆ ಒಳಪಡಿಸಿದೆ. ಇಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ವಿಗ್ರಹಗಳು ಸಿಕ್ಕಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ರೀತಿಯ ಶಾಸನಗಳು ಸಿಕ್ಕಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಇಲ್ಲಿ ಪುರಾತತ್ವ ಇಲಾಖೆಯ ಪಾತ್ರ ಹೆಚ್ಚಿರುತ್ತೆ. ಸೊ ಈಗ ಅದು 8ನೇ ಶತಮಾನದ್ದು ಅಂತ ಗೊತ್ತಾಗ್ತಾ ಇದೆ. ಮತ್ತಷ್ಟು ಪರಿಶೀಲನೆಗಾಗಿ ಕಾರ್ಬನ್ 14 ಟೆಸ್ಟ್ಗೆ ಆ ಒಂದು ವಿಗ್ರಹವನ್ನು ಒಳಪಡಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮಾನಾಯ್ಕ್, ಶಿವಮೊಗ್ಗ ಪ್ರತಿನಿಧಿ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಭೀಮಾನಾಯ್ಕ್, ವಿಗ್ರಹ ಸಿಕ್ಕಿದೆ, ಆ ಬಗ್ಗೆ ಮತ್ತಷ್ಟು ಏನೆಲ್ಲ ಮಾಹಿತಿ ಲಭ್ಯ ಆಗ್ತಾ ಇದೆ, ಅಪ್ಡೇಟ್ಸ್? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಸಾಲೂರು ಗ್ರಾಮ ಏನಿದೆ, ಸಾಲೂರು ಗ್ರಾಮದ ಬಳಿ ಅಂಬಳಿಗೊಳ ಅನ್ನುವಂತ ಒಂದು ಸಣ್ಣ ಜಲಾಶಯ ಇದೆ. ಅಂಬಳಿಗೊಳ ಜಲಾಶಯದಿಂದ ಋಷಭಾವತಿ ನದಿ ಅಂತ ಋಷಭಾವತಿ ನದಿ ಇರುತ್ತೆ. ಈ ನದಿ ಹೋಗಿ ತುಮುದ್ವತಿ ನದಿಗೆ ಸೇರುತ್ತೆ. ಅಲ್ಲಿ ಏನು ಈಗ ಮಳೆಗಾಲ ಆಗದೆ ಇರೋ ಕಾರಣ ಅಲ್ಲಿ ಜಲಾಶಯದ ಗೇಟ್ಗಳನ್ನ ಬಂದ್ ಮಾಡಿರೋದ್ರಿಂದ ಅಲ್ಲಿ ಆ ಋಷಭಾವತಿ ನದಿಯಲ್ಲಿ ಈ ವಿಗ್ರಹ ಸಿಕ್ಕಿರುವಂತದ್ದು. ಅಂದ್ರೆ 8ನೇ ಶತಮಾನದಲ್ಲಿ ಆ ಕೆತ್ತನೆ ಮಾಡಿರುವಂತಹ ವಿಗ್ರಹ ಇದೆ ಹೇಳಲಾಗ್ತಿದೆ. ಅಂದ್ರೆ ವಿಷ್ಣುವಿನ ಅನೇಕ ಅವತಾರಗಳಲ್ಲಿ ಇದು ಸಹ ಒಂದು. ಏನಕ್ಕೆ ಪರ್ಟಿಕ್ಯುಲರ್ ಆಗಿ ಯಾವ ಅವತಾರದ ವಿಗ್ರಹ ಅಂತ ಹೇಳಿ ಈಗ ಅದು ಕಂಡುಹಿಡಿಲಿಕ್ಕೆ ಆಗ್ತಿಲ್ಲ. ಏನಕ್ಕಂದ್ರೆ ಕೆಲವೊಂದು ಭಾಗಗಳು ಕಟ್ಟಾಗಿರುವಂತದ್ದು. ಹಾಗಾಗಿ ಇನ್ನೂ ಸಂಶೋಧನೆಯನ್ನ ಮಾಡ್ಲಾಗ್ತಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸ್ಬೇಕು ಅಂದ್ರೆ ಈ ಹಿಂದೆ ಸಹ ಸಾಲೂರು ಏನಿದೆ, ಈ ಸಾಲೂರಿನಲ್ಲಿ 16 ವಿಗ್ರಹಗಳು ಸಹ ಪತ್ತೆ ಆಗಿದ್ದಾವೆ. ಏನು ಚಾಲುಕ್ಯರ ಕಾಲದಲ್ಲಿ ಅಂತ್ಯದಲ್ಲಿ ಹಾಗೂ ರಾಷ್ಟ್ರಕೂಟರ ಕಾಲದ ಆರಂಭದಲ್ಲಿ ಈ ವಿಗ್ರಹ ಪತ್ತೆ ಆಗಿರುವಂತದ್ದು. ಹಾಗಾಗಿ ಅಲ್ಲಿ ಅಜಯ್ ಶರ್ಮಾ ಅಂತ ಏನು ಸಂಶೋಧಕರಿದ್ದಾರೆ, ಆ ಸಂಶೋಧಕರ ನೇತೃತ್ವದಲ್ಲಿ ಇದನ್ನ ಪರಿಶೀಲನೆ ಮಾಡ್ಲಾಗ್ತಿದೆ. ಏನು ಮೊದಲು ಅಲ್ಲಿ ಇಬ್ರು ಯುವಕರು ಇರ್ತಾರೆ, ಯುವಕರಿಗೆ ಕಂಡು ಬಂದಿರುತ್ತೆ. ತದನಂತರದಲ್ಲಿ ಯುವಕರು ಅದನ್ನ ಇಲಾಖೆಗೆ ಸಂಬಂಧಪಟ್ಟಂತ ಪುರಾತತ್ವ ಇಲಾಖೆಗೆ ಮಾಹಿತಿಯನ್ನ ಕೊಡ್ತಾರೆ. ಅದಾದ್ಮೇಲೆ ಅಲ್ಲಿಗೆ ವಿಎಗಳಾಗಿರ್ಬಹುದು, ಹಾಗೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಹಾಗೆ ಸಂಶೋಧಕರು ಭೇಟಿಯನ್ನ ನೀಡಿ ಇದನ್ನ ಪರಿಶೀಲನೆಯನ್ನ ನಡೆಸಿರುವಂತದ್ದು. ಈಗಾಗಲೇ ವಿಶೇಷ ಅಂದ್ರೆ ಇದೇ ಒಂದೇ ಸಾಲೂರಿನಲ್ಲೇ ಇಲ್ಲಿಯವರೆಗೆ 16 ಒಟ್ಟು ವಿಗ್ರಹಗಳು ಸಿಕ್ಕಿರುವಂತದ್ದು. ಭೀಮಾನಾಯ್ಕ್, ಇನ್ನೊಂದು ಪ್ರಶ್ನೆ ಪ್ರಮುಖವಾಗಿ ನೋಡಿ, ಯಾವ್ದಾದ್ರು ಒಂದು ವಿಗ್ರಹವನ್ನ ಹಿಂದೆ ಅದನ್ನ ಒಡಿಬಾರ್ದು ಅಥವಾ ಮುರಿಬಾರ್ದು ಅಂತ ಹೇಳಿ ನೀರಿನೊಳಗೆ ಹಾಕಲಾಗುತ್ತೆ. ಆ ರೀತಿಯಾದಂತ ಸಂದರ್ಭ ಏನಾದ್ರು ಇರ್ಬೋದಾ ಅಂತ? ಅಂದ್ರೆ ದಿವಿತ್, ಇಲ್ಲಿ ಇನ್ನು ಹೆಚ್ಚಿನ ಮಾಹಿತಿ ಬರ್ಬೇಕಾಗಿದೆ. ಏನಕ್ಕಂದ್ರೆ ಅಲ್ಲಿ ನದಿಯಲ್ಲಿ ಈ ವಿಗ್ರಹ ಸಿಕ್ಕಿರೋದ್ರಿಂದ ಏನು ನದಿಯ ಭಾಗದಲ್ಲಿ ಈಗ ನೀರಿನ ಪ್ರಮಾಣ ಅತ್ಯಂತ ಕಡಿಮೆ ಆಗಿರೋದ್ರಿಂದ ಈಗ ಕಂಡು ಬಂದಿರುವಂತದ್ದು. ಇದು ಹಿಂದೆ ಅನೇಕ ವರ್ಷಗಳ ಹಿಂದೆ ಏನು 8ನೇ ಶತಮಾನದಾಗಿರೋದ್ರಿಂದ ಅಲ್ಲಿ ನೀರು ಕೊಚ್ಕೊಂಡು ಹೋಗಿರುತ್ತೆ. ಈ ರೀತಿಯಿಂದಾಗಿ ಆ ವಿಗ್ರಹಕ್ಕೆ ಹಾನಿಯಾಗಿರ್ಬಹುದು ಅಂತ ಸಹ ಇದು ಈಗ ಕಂಡು ಹಿಡಿತಿರುವಂತದ್ದು. ಓಕೆ, ಥ್ಯಾಂಕ್ ಯು ಭೀಮಾನಾಯ್ಕ್, ನಿಮ್ಮೆಲ್ಲ ಮಾಹಿತಿಗಾಗಿ. ಕಾದ್ ನೋಡೋಣ ಹಾಗಾದ್ರೆ. ಆ ವಿಗ್ರಹ 8ನೇ ಶತಮಾನದ ಮತ್ತಷ್ಟು ಪರಿಶೀಲನೆಗೆ ಕಾರ್ಬನ್ 14 ಟೆಸ್ಟ್ಗೆ ಅದನ್ನ ಒಳಪಡಿಸಲಾಗಿದೆ. ಕಾದ್ ನೋಡೋಣ. ನೋಡಿ, ಸಾಲೂರಿನಲ್ಲಿ ಸಿಕ್ಕಿರುವಂಥ ಚಾಲುಕ್ಯರ ಕಾಲದ ವಿಗ್ರಹ ಅಂತ ಹೇಳಲಾಗ್ತಾ ಇದೆ. ನಾನಾಗಲೇ ನಮ್ಮ ಪ್ರತಿನಿಧಿ ಭೀಮಾನಾಯ್ಕ್ ಅವ್ರನ್ನ ಕೇಳ್ತಾ ಇದೆ. ಅಂದರೆ ಸಾಮಾನ್ಯವಾಗಿ ನೀವು ಗಮನಿಸ್ಬೋದು, ಈ ವಿಗ್ರಹಗಳನ್ನು ಹಿಂದೆ ಪೂಜಿಸಿದಂಥ ವಿಗ್ರಹಗಳನ್ನು ಸ್ವಲ್ಪ ಅದು ಭಿನ್ನ ಆದರೆ ಅಂತಂದರೆ ನಿಮಗೆ ಆ ವಿಗ್ರಹ ಎಲ್ಲಾದರೂ ಒಂದು ಕಡೆ ಡ್ಯಾಮೇಜ್ ಆದರೆ ಅದನ್ನು ಎಲ್ಲೋ ಮರದ ಕೆಳಗಡೆನೋ ಅಥವಾ ನದಿಯ ನೀರೊಳಗಡೆನೋ ಹೊಳೆ ಒಳಗಡೆನೋ ಬಿಡುವಂಥ ಕೆಲಸ ಆಗುತ್ತೆ. ಬೇರೆ ಕಡೆ ಇಟ್ಟು ಅದು ಬೇರೆ ಥರ ಆಗಬಾರ್ದು ಅಂತ. ಸೊ ಆ ರೀತಿಯೂ ಆಗಿರಬಹುದಾ ಅಥವಾ ನಿಜಕ್ಕೂ ಕೂಡ ಇದು 8ನೇ ಶತಮಾನದ ವಿಗ್ರಹ ಆಗಿದೆಯಾ? ಇವೆಲ್ಲದಕ್ಕೂ ಕೂಡ ಪುರಾತತ್ವ ಇಲಾಖೆ ಅದನ್ನು ಪರಿಶೀಲನೆ ಮಾಡಿದ ಬಳಿಕವೇ ಅದಕ್ಕೆ ಸರಿಯಾದಂಥ, ಅಂದರೆ ನಿಜಕ್ಕೂ ಕೂಡ ಅದು 8ನೇ ಶತಮಾನದ ಚಾಲುಕ್ಯರ ಕಾಲದ ರಾಷ್ಟ್ರಕೂಟರು ಆರಂಭದ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ.